ಶುಭ ಮುಂಜಾನೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬೆಳಿಗ್ಗೆ ಎದ್ದು ನಾನು ನೀರು ಕಾಯಿಸ್ತಾ ಇದ್ದೀನಿ. ಆಮೇಲೆ ನೋಡಿ ಫ್ರೆಶ್ ಆಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಸಂಕಷ್ಟಿ ಇರೋದ್ರಿಂದ ನಾನು ಉಪವಾಸ ಮಾಡ್ತೇನೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬಂದಾಯಿತು. ನಾನು ದೇವರಿಗೆ ಹೂವು ಗರಿಕೆ ತಗೊಂಡಿದ್ದೀನಿ. ಬಪ್ಪ ಅವರಿಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ. ಆಮೇಲೆ ನಾನು 2 ಸುತ್ತು ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂತು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಬಸವೇಶ್ವರ ಅವರ ಮೂರ್ತಿ ಇದೆ. ಆಮೇಲೆ ನಾನು ನನ್ನ ಫ್ರೆಂಡ್ ಜೊತೆ ಸಂತೆಗೆ ಬಂದೆ. ಆಮೇಲೆ ನೋಡಿ ನಾನು ನಮ್ಮ ಹೊಸ ಮನೆಗೆ ಬಂದ್ವಿ. ಏಕೆಂದ್ರೆ ನಮ್ಮ ಅಣ್ಣ ಮತ್ತೆ ನಮ್ಮ ವಹಿನಿಯವರದು ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಇವತ್ತು ಸಂಕಷ್ಟಿ, ಅದಕ್ಕೆ ಗರಿಕೆನ ಹರಿಯೋಕೆ ಬಂದಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ. ಗರಿಕೆನ ಹಾರ್ಕೊಂಡು ಈಗ ನಾನು ಹೂ ಹರ್ಕೊಳ್ಳೋಕೆ ಬಂದಿದ್ದೀನಿ. ದಾಸವಾಳ ಹೂ ಹರಿತಾ ಇದ್ದೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಬಂದ ಕೂಡಲೇ ಒಂದು ಬೆಕ್ಕು ಓಡ್ ಹೋಯ್ತು. ಇದು ಇನ್ನೊಂದು ಬೆಕ್ಕು ಇಲ್ಲಿದೆ ನೋಡಿ. ನೋಡಿ ಹೇಗೆ ಓಡ್ತಿದೆ ಅಂತ. ನಾನು ಅದಕ್ಕೆ ಅಂಜುತ್ತೀನಿ, ಅದು ನನಗೆ ಅಂಜುತ್ತಿದೆ ಅಷ್ಟೇ. ನೋಡಿ ಅಲ್ಲಿ ಹೋಗಿ ಕೂತ್ಕೋತು. ಮಿಯಾವ್ ಮಿಯಾವ್. ನೋಡಿ ಎಷ್ಟು ಹೂಗಳಿವೆ ಅಂತ. ನಾನು ಹೂವು ಹರ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಗುಲಾಬಿ ಹೂ ತುಂಬ ಆಗಿವೆ. ಇದನ್ನ ಇವಾಗ ಹರ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ಇಷ್ಟು ತಗೊಂಡಿದ್ದೀನಿ. ನೋಡಿ ಇಲ್ಲಿ ನಮ್ಮ ಲಕ್ಷ್ಮೀದೇವಿ ಇದ್ದಾರೆ. ಇವಾಗ ನಾನು ಚಹಾ ಕುಡಿತಾ ಇದ್ದೀನಿ. ಆಮೇಲೆ ನೋಡಿ ಇಲ್ಲಿ ನಮ್ಮ ಅಕ್ಕನ ಮಗಳು ಅದು ದಾರ ಸುತ್ತಿ ಕೆಳಗೆ ಬಿಟ್ಟರೆ ಲೈಟಿಂಗ್ ಹತ್ತುತ್ತಲ್ಲ, ಆಡ್ತಿದ್ದಾಳೆ. ಅವಳಿಗದು ಅದಕ್ಕೆ ಬರ್ತಿಲ್ಲ. ದಾರ ತುಂಬ ಉದ್ದ ಇದೆ, ಅದಕ್ಕೆ ಇವಾಗ ನೋಡಿ ದಾರನ ಸುತ್ತಿ ಹೆಂಗೂ ಹೋಗಿದ್ದಾಳೆ ಅಂತ ನೋಡ್ರಿ. ಅಲ್ಲಿ ಹೋಗ್ಬಿತ್ತು ರಡ ಡಡ ಡಡ. ಇವಾಗ ನಂಗೆ ತಗೊಂಡ್ ಬಾ ಅನ್ಲು. ನಾನು ವಿಡಿಯೋ ಮಾಡ್ತೀನಿ, ನೀವು ಓಡೋಗಿ ತಗೊಂಡ್ ಬಾ ಅಂದೆ. ಅದಕ್ಕೆ ಹೋದ್ಲು. ಇವಾಗ ಅಲ್ಲೇ ನಿಂತಿದ್ದಾಳೆ. ಒಬ್ರು ಗಾಡಿ ತಗೊಂಡ್ ಬರ್ತಾ ಇದ್ರು, ಓಡ್ ಬಂದ್ಲು. ಚೀ. ನೋಡಿ ಈಗ ಮತ್ತೆ ಅಲ್ಲಿ ಹೋಗಿ ಆಟ ಆಡ್ತಿದ್ದಾಳೆ. ನೋಡಿ ಬಿಗ್ ಬಜಾರಲ್ಲಿ ನಾನು ಈ ಪೌಡರ್ ತಂದೆ. ಇವಾಗ ನಾನು ನನ್ನ ಮಗಳಿಗೆ ಯಾವ ಥರ ಇದನ್ನು ಆಡೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಕಾಮೆಂಟ್ ಹಾಕಿ ಹೇಗಾಗಿದೆ ಅಂತ. ಇವಾಗ ನಾನು ಅಡುಗೆ ಮಾಡಬೇಕು ಅಂತ ಬಂದೆ. ಹಿಟ್ಟನ್ನ ಹತ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಹಾಲು ಬಂತು, ಅದಕ್ಕೆ ಹಾಲು ಪಾತ್ರೆಗೆ ಹಾಕಿ ಕೊಟ್ಟೆ.
ನಮ್ಮ ಮಗಳು ಬಂದು ಅದು ಕೊಡು ಇದು ಕೊಡು ಅಂತ ಬರ್ತಾ ಇದ್ಲು. ಸೊ ಅದಕ್ಕೆ ತುಪ್ಪ ಹುಡುಕ್ತಾ ಇದ್ದೆ. ನೋಡಿ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ಆಮೇಲೆ ಚಪಾತಿ ಬೇಯಿಸ್ತಾ ಲಟ್ಟಿಸ್ತಾ ಇದ್ದೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಕಾಮೆಂಟ್ ಹಾಕಿ ಹೇಗಾಗಿದೆ ಅಂತ. ನೋಡಿ ಇಲ್ಲಿ ನಮ್ಮ ಅಣ್ಣನ ಮಗಳು ಆರುಷಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ನೋಡಿ ಇವಳು ಕೇಕ್ ತಿಂತಿದ್ದಾಳೆ. ಆಮೇಲೆ ನೋಡಿ 8:33ಗೆ ಆರತಿ ಮಾಡೋದಿತ್ತು, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ಆರತಿ ಮಾಡಿ ನೈವೇದ್ಯ ತೋರಿಸಿದೆ. ಮತ್ತೆ ಈಗ ಆರತಿ ಮಾಡ್ತಾ ಇದ್ದೀನಿ. ಆಮೇಲೆ ನೋಡಿ ಇಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋ ನೋಡ್ಕೊಂಡು ಬನ್ನಿ. ಆಮೇಲೆ ನೋಡಿ ಐಸ್ ಕ್ರೀಮ್ ತಂದಿದ್ರು, ಅದಕ್ಕೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಎಲ್ಲರೂ. ಇದೆಲ್ಲ ಆದಮೇಲೆ ನಂದು ಉಪವಾಸ ಬಿಡೋದಿತ್ತು, ಅದಕ್ಕೆ ಊಟ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಹಾಕಿ.